ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಶರಣಾರ್ಥಿಗಳು, ನಾವು ಹಿಂದೆ ಬಸವ ಸಂಸ್ಕೃತಿ ಉತ್ಸವವನ್ನು ನ ಭೂತೋ ನ ಭವಿಷ್ಯತಿ ಅನ್ನುವಂಗೆ ಬಸವನ ಬಾಗೇವಾಡಿಯಲ್ಲಿ ಬಸವದಳ ಮತ್ತು ವೀರಶೈವ ಮಹಾಸಭೆ ಎಲ್ಲ ಬಸವಪರ ಸಂಘಟನೆಗಳು ಎಲ್ಲರೂ ಕೈಗೂಡಿಸಿ ಬಹಳ ಅದ್ಭುತವಾಗಿ ಮಾಡಿದ್ದೀವಿ. ಅದರ ಮುಕ್ತಾಯನೂ ಕೂಡ ಬೆಂಗಳೂರಿನಲ್ಲಿ ಅದ್ಭುತವಾಗಿ ನಡೀತು. ಅದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅದೇ ರೀತಿ ಈ ಉತ್ಸವನೂ ಕೂಡ, ಬಸವ ಜಯಂತಿ ಉತ್ಸವನೂ ಕೂಡ ಎಲ್ಲರೂ ಬಸವಣ್ಣವರು ಎಲ್ಲರನ್ನೂ ಎತ್ತುಕೊಂಡಂಥವ್ರು, ಬಿದ್ದವರನ್ನು ಮೇಲೆತ್ತಿದವರು, ಇಡೀ ಸಮಾನತೆಯನ್ನು ಸಾಧಿಸಿದವರು, ಸಮಾನತೆಯನ್ನು ತಂದವರು, ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥವರು, ಅವರು ಎಲ್ಲರಿಗೂ ಕೂಡ ಅವರು ಯಾರು ಬಹಳ ಅನುಕರಣೀಯವಾದಂತಹ, ಆದರಣೀಯವಾದಂತಹ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಂಥವರು. ಅದಕ್ಕಾಗಿ ತಮ್ಮದು ಮಾಧ್ಯಮದ ಮಿತ್ರರು ಏನಾದಿರಲ್ಲ, ಸುದ್ದಿ ಮಾಧ್ಯಮಗಳೇ ಇರಲಿ ಮತ್ತು ದೃಶ್ಯ ಮಾಧ್ಯಮಗಳೇ ಇರಲಿ, ಬಹಳ ಚೆನ್ನಾಗಿ 17-18ನೇ ತಾರೀಕಿಗೆ ಚೆನ್ನಾಗಿ ತಾವು ಇದು ಮಾಡಿದರೆ ಇದರ ಸಕ್ಸಸ್ಸು ಎಲ್ಲರಿಗಿಂತಲೂ ಹೆಚ್ಚಾಗಿ ನಿಮ್ಮ ಮೇಲೆ ಇದೆ. ಅದಕ್ಕೆ ತಾವೆಲ್ಲರೂ ದಯಮಾಡಿ ಒಳ್ಳೆ ಪ್ರಚಾರವನ್ನು ಕೊಡಬೇಕು, ಸುದ್ದಿ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಕೂಡ ಕೊಡಬೇಕು ಅಂತ ಹೇಳಿ, ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮಕ್ಕಳು ಮಲ್ಲಕಂಬ ಯೋಗವನ್ನು ಪ್ರದರ್ಶನ ಮಾಡ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕಾಯಕಯೋಗಿ ಗ್ರಾಮೀಣ ಶಿಕ್ಷಣ ಸಂಸ್ಥೆಯಿಂದ ಎಲ್ಲ ಏನು ವಚನ ಕಟ್ಟುಗಳನ್ನು ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀವಿ, 500 ಗಂಟುಗಳನ್ನು. ಅದೇ ರೀತಿ ಸೊಡರೆನ್ನೆ ತೀರಿದರೆ ಕೊಡನೆತ್ತಿ ಒಯ್ವರೆ, ಕೊಡಬೇಡ ದಾನವನ್ನು ಇಲ್ಲವೆನಬೇಡ ಎನ್ನುವಂತೆ ಎಲ್ಲ ಹಿರಿಯರು, ಸಮಾಜದ ಎಲ್ಲ ಜನರು ಕೈಗೂಡಿಸಿ ತನು ಮನ ಧನದಿಂದ ಈ ಕಾರ್ಯವನ್ನು ಯಶಸ್ವಿಗೊಳಿಸಿ, ಯಾಕಂದರೆ ಇದು ಬಸವ ಜನ್ಮಭೂಮಿ. ನಾವೆಲ್ಲರೂ ಬಸವಾಭಿಮಾನಿಗಳಾಗಿ ಬಸವಣ್ಣನವರ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ, ವಿಶ್ವಗುರು ಬಸವಣ್ಣನ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ ಹರಡಬೇಕು ಅಂಥೇಳಿ ಮಾಧ್ಯಮದ ಮಿತ್ರರಲ್ಲಿ ನಾನು ಕಳಕಳಿಯಿಂದ ವಿನಂತಿಸುತ್ತೇನೆ. ಕನ್ನಡ, ಮರಾಠಿ, ಹಿಂದಿ, ಉರ್ದು, ಇಂಗ್ಲೀಷ್ ಯಾವುದೇ ಭಾಷೆಯಲ್ಲಿ ಬಸವಾದಿ ಶರಣನ ಕುರಿತಂಥ ಸ್ವರಚಿತ ಕವನಗಳ ವಾಚನ ಮಾಡಬೇಕಂತ ಎಲ್ಲ ಜನಾಂಗದವರು ಕೂಡ ಒಳಗೊಳ್ಬೇಕಂತಕ್ಕಂಥ ಕಾರ್ಯಕ್ರಮಗಳು ಕೂಡ ಇದೆ. ಇನ್ನೊಂದು ಮಾತು ಹೇಳ್ಕೊಡ್ಬೇಕಂದ್ರೆ, ಮೆರವಣಿಗೆ ಸುಮಾರು 10,000 ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಈ ಮೆರವಣಿಗೆಗೆ ಚಾಲನೆಯನ್ನು ಕೊಡಲಿಕ್ಕೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು, ನಗರ ಶಾಸಕರು ಹಾಗೂ ಎಲ್ಲ ವಿವಿಧ ಜನಪ್ರತಿನಿಧಿಗಳು ಆ ಒಂದು ಮೆರವಣಿಗೆಯನ್ನು ಚಾಲನೆ ಕೊಟ್ಟು ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಇದನ್ನು ತಮ್ಮ ಗಮನ. ಜಯಂತಿ ಉತ್ಸವದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ತಿಳಿಸೋದಿಷ್ಟೇ. ಈ ಒಂದು ಸಂಘಟನೆಯ ಕೋಶಾಧ್ಯಕ್ಷನಾಗಿ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದಕ್ಕೆ ಗುರುವಿನ ಆಶೀರ್ವಾದ ಬೇಕು. ಆ ಆಶೀರ್ವಾದ ನಮಗೆ ಜ್ಞಾನ ಯೋಗಾಶ್ರಮದ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳ ಕಡೆಯಿಂದ ಸಿಕ್ಕಿದೆ. ರಾಜಾಶ್ರಯನೂ ಕೂಡ ಬೇಕು. ರಾಜಾಶ್ರಯ ನಮಗೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲರಿಂದ ಮತ್ತು ನಮ್ಮ ನಗರ ಶಾಸಕರು ಆತ್ಮೀಯರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಕಡೆಯಿಂದ ಸಿಕ್ಕಿದೆ. ಅದೇ ತೆರನಾಗಿ ಸಾರ್ವಜನಿಕರಿಂದ ನಮಗೆ ಸಹಕಾರ ಬೇಕು. ನಗರದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡಿ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪತ್ರಿಕಾ ಮಾಧ್ಯಮದ ಮಿತ್ರರಾದ ತಮ್ಮ ಪಾತ್ರ ಭಾಳ ಮುಖ್ಯ ಇದೆ. ಇದು ಯಾವುದು ಒಂದು ಇದ್ರದ್ದಲ್ಲ, ಇದು ವಿಶ್ವ ಗುರುವಿನ ಒಂದು ಕೆಲಸದ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು, ಬಸವನಾಡು ಹುಟ್ಟಿದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ಯದಂದ್ರೆ ಇಡೀ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಒಳ್ಳೆಯ ಒಂದು ನಾವು ಇಲ್ಲಿಂದ ಒಂದು ಇದು ಸುದ್ದಿ ಸಂದೇಶ ಕಳಿಸಬೇಕಾಗಿದೆ. ಆ ಸಂದೇಶ ಕಳಿಸಲು ತಮ್ಮ ಪಾತ್ರ ಭಾಳ ಮುಖ್ಯ ಇದೆ. ಈ ಮುಖಾಂತರ ತಮ್ಮನ್ನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಮಗೆ ತಾವೆಲ್ಲರೂ ಸಹಕಾರ ಕೊಟ್ಟು ಹೆಚ್ಚಿನ ಪ್ರಚಾರನ
ಕೊಡ್ರಿ ಅಂತೇಳಿ ವಿನಂತಿಸಿ ನನ್ನ ಎರಡು ಮಾತು. ವಿಜೃಂಭಣೆಯಿಂದ ಎಲ್ಲ ನಮ್ಮ ಈ ಕೂತಂಥ ಹಿರಿಯರು ಮತ್ತು ಎಲ್ಲ ಸಮಾಜದ ಬಾಂಧವರು ಕೂಡಿ ಕೇವಲ ಲಿಂಗಾಯತ ಅಷ್ಟೇ ಅಲ್ಲದೆ ಇವತ್ತು ಎಲ್ಲ ಸಮಾಜದವ್ರು ಕೂತ್ಕೊಂಡು ಮಾಡಬೇಕಂತೇಳಿ ಒಂದು ನಿರ್ಧಾರವನ್ನು ಮಾಡ್ಯಾರ. ಇವತ್ತು ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅವರು ಕೇವಲ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತರಲ್ಲ, ಇವರು ಇಡೀ ಮನುಕುಲಕ್ಕೆ ಹೋರಾಟ ಮಾಡಿದಂಥವ್ರು ಮತ್ತು ಸಮಾನತೆಗೋಸ್ಕರ ಆಗಿನ ಕಾಲದಲ್ಲಿ ಬಸವಣ್ಣವರು ಮಹಿಳಾ ಮೀಸಲಾತಿಗೋಸ್ಕರ ಮತ್ತು ಮಾನವ ಕುಲದ ಒಂದು ಅಸ್ತಿತ್ವಗೋಸ್ಕರ ಅವರು ಹೋರಾಟ ಮಾಡಿದಂಥವ್ರು. ಅಂಥ ಮಹಾನ್ ನಾಯಕರ ಒಂದು ಬಸವ ಜಯಂತಿಯನ್ನು ನಮ್ಮ ವಿಜಯಪುರ ಜಿಲ್ಲೆ ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳಿ ಎಲ್ಲ ಹಿರಿಯರು ಒಂದು ನಿರ್ಧಾರವನ್ನು ಮಾಡ್ಕೊಂಡಾರ. ಅದೇ ರೀತಿ ಒಂದು ಮಹಿಳೆಯರ ಒಂದು ವಚನ ಕಟ್ಟುಗಳನ್ನ ಸಿದ್ದೇಶ್ವರಪುರ ದೇವಸ್ಥಾನದಿಂದ ಒಂದು ಮೆರವಣಿಗೆ ಜವಾಬ್ದಾರಿ ನಮ್ಮ ಎಲ್ಲ ಮಹಿಳಾ ಸಂಘಟನೆಯ ಮೇಲದ. 500 ಜನ ಮಹಿಳೆಯರು ವಚನ ಕಟ್ಟುಗಳನ್ನ ಒಪ್ಪಿಕೊಂಡು ಭಾಗವಹಿಸ್ತಾರೆ ಮತ್ತು ಅದ್ರ ಜೊತೆಗೆ ಇನ್ನೂ 500 ಜನಕ್ಕಿಂತ ಹೆಚ್ಚಿಗೆ ಒಂದು 2-3 ಸಾವಿರ ಜನ ಮಹಿಳೆಯರು ಅವತ್ತಿನ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾರಂತ. ನಾವು ಬಿಜಾಪುರ ಜಿಲ್ಲೆಯ ಜನತೆ ಹೊರಟಿದ್ದೇವೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ನಾವು ಎಲ್ಲ ಜಾತಿಯವರನ್ನ ಇವತ್ತು ನಾವು ಮೊನ್ನೆ ಮಹಿಳಾ ದಿನಾಚರಣೆಯನ್ನು ಮಾಡಿದ್ವಿ. ಅಲ್ಲಿ ಬಹುತೇಕ ಜನ ಮುಸ್ಲಿಂ ಮಹಿಳೆಯರು ಸೇರಿದ್ರು. ಅದೇ ರೀತಿಯಾಗಿ ಅವ್ರಿಗೂ ಕೂಡ ಈ ಒಂದು ಬಸವ ಜಯಂತಿ ಉತ್ಸವದ ಮೆರವಣಿಗೆಗೆ ಆಹ್ವಾನಿಸಿದ್ದೇವೆ. ದಯವಿಟ್ಟು ಅನ್ಯತಾ ಭಾವಿಸದೆ ಎಲ್ಲ ಸಮಾಜದವರು ಅಂತಂದ್ರೆ ಅಲ್ಲಿ ಮುಸ್ಲಿಮರು ಬಿಟ್ಟು ನಾವು ಮಾತಾಡ್ತಾ ಇಲ್ಲ, ಅವ್ರನ್ನ ತೊಗೊಂಡೇ ನಾವು ಮಾತಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ವಚನ ಕಟ್ಟು ಮೆರವಣಿಗೆ ಆಗಿರಲಿ ಅಥವಾ ಸಾದಾ ನಡಿಗೆಯಲ್ಲೇ ಆಗಿರಲಿ ಅವರೆಲ್ಲ ಪಾಲ್ಗೊಂಡು ನಾವು ಅದನ್ನ ಯಶಸ್ವಿಗೊಳಿಸಲಿಕ್ಕೆ ಮಹಿಳೆಯರು ಪಾತ್ರ ವಹಿಸ್ತೀವಿ ಅಂತೇಳಿ ಹೇಳಿ ನಮಸ್ಕಾರ. ಥ್ಯಾಂಕ್ ಯು ಆಲ್.